ನಮಸ್ಕಾರ ಪ್ರಿಯ ವೀಕ್ಷಕರೇ. ತತ್ವಪದ ಸಾಹಿತ್ಯದ ಬಗ್ಗೆ ಕಳೆದ 2 ದಶಕದಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯ ಚರ್ಚೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಆ ತತ್ವಪದಗಳ ಒಂದು ಮುಖ್ಯವಾದಂಥ ಪ್ರದೇಶ ಯಾವುದು ಅಂತಂದರೆ ಕಲ್ಯಾಣ ಕರ್ನಾಟಕ. ನೂರಾರು ತತ್ವಪದಕಾರರು ಭಾಷೆ, ಜಾತಿ, ಧರ್ಮ ಇವುಗಳ ಗಡಿಯನ್ನು ಮೀರಿ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ. ಹೊಸ ಅನುಭವದ ಹುಡುಕಾಟವನ್ನು ಅವರು ಮಾಡಿದ್ದಾರೆ. ಒಂದು ಹೊಸ ನುಡಿಗಟ್ಟು, ಹೊಸ ಶೈಲಿ, ಹೊಸ ಜಿಜ್ಞಾಸೆ ಕನ್ನಡ ಸಾಹಿತ್ಯದಲ್ಲಿ ಬರಲಿಕ್ಕೆ ಅವರೆಲ್ಲ ಕಾರಣರಾಗಿದ್ದಾರೆ. ಇಂಥ ತತ್ವಪದ ಸಾಹಿತ್ಯದ ಬಗ್ಗೆ ಬಹಳ ಗಂಭೀರವಾಗಿ ಅಧ್ಯಯನವನ್ನು ಮಾಡಿದವರು ಡಾಕ್ಟರ್ ಮೀನಾಕ್ಷಿ ಬಾಳಿಯವರು. ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಕಡ್ಕೋಳ್ ಮಡಿವಾಳಪ್ಪನವರ ತತ್ವಪದಗಳು, ಕೈನೂರು ಕೃಷ್ಣಪ್ಪನವರ ತತ್ವಪದಗಳು, ಆಮೇಲೆ ಅವರ ಶಿಷ್ಯಂದಿರ ತತ್ವಪದಗಳು, ಹೀಗೆ ಅನೇಕ ತತ್ವಪದಗಳ ಕುರಿತು ಕೃತಿಗಳನ್ನು ಅವರು ಪ್ರಕಟಿಸಿದ್ದಾರೆ. ವಿಶೇಷವಾಗಿ ತತ್ವಪದಗಳು ಮತ್ತು ಮಹಿಳೆ ಅನ್ನುವಂಥದ್ದು ಅವರು ಬಹಳ ಮುಖ್ಯವಾದಂಥ ಕೃತಿ. ಮಹಿಳಾ ತತ್ವಪದಗಳು ಅನ್ನುವಂಥದ್ದು ಕೂಡ ಅವರು ವಿಶೇಷವಾಗಿ ಅಧ್ಯಯನ ಮಾಡಿ ಬರೆದಂಥ ಕೃತಿ. ಇಂಥ ಕೃತಿಗಳ ಮೂಲಕ ಒಂದು ಗಂಭೀರವಾದಂಥ ಸಂಶೋಧನೆಯನ್ನು ಕರ್ನಾಟಕದಲ್ಲಿ ಮಾಡಿದಂಥ ಬಹಳ ಅಪರೂಪದ ವಿದ್ವಾಂಸರು. ಹೀಗಾಗಿ ಅವ್ರ ಜೊತೆ ಇವತ್ತು ನಾವು ತತ್ವಪದ ಸಾಹಿತ್ಯದ ಬೇರೆ ಬೇರೆ ಆಯಾಮಗಳ ಬಗ್ಗೆ, ಬೇರೆ ಬೇರೆ ಮುಖಗಳ ಬಗ್ಗೆ ಒಂದು ಸಂದರ್ಶನವನ್ನು ಮಾಡಲಿದ್ದೇವೆ. ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಸ್ವಾಗತ. ನಮಸ್ಕಾರ. ಮೇಡಮ್, ಈ ತತ್ವಪದಗಳ ಬಗ್ಗೆ ಮುಂಚೆಯಿಂದಲೂ ನಿಮ್ಮದೊಂದು ವಾದ ಇದೆ. ಇದು ಕೇವಲ ಒಂದು ಸಾಹಿತ್ಯ ಪ್ರಕಾರ ಅಲ್ಲ, ಇದೊಂದು ಅನುಭವದ ಹುಡುಕಾಟ. ಆದರೆ ಇದರ ಅನುಭವ ಕೂಡ ಸೀಮಿತವಾದದ್ದಲ್ಲ, ಇದು ಒಂದು ಬಹು ಆಯಾಮಿ ಹುಡುಕಾಟದ ಒಂದು ಪ್ರಕಾರ ಅಂಥೇಳಿ. ಹಾಗಾದರೆ ತತ್ವಪದಗಳ ಒಂದು ಅನುಭವದ ಸ್ವರೂಪ ಯಾವ ತರಹ ಇದೆ ಮತ್ತು ಕನ್ನಡ ಸಾಹಿತ್ಯ ಯಾಕೆ ಇದನ್ನು ಇಷ್ಟು ವರ್ಷ ನಿರ್ಲಕ್ಷ್ಯ ಮಾಡ್ತು ಅಂತ ಹೇಳಿ ಅನ್ನಿಸ್ತದೆ? ಸರ್, ನಾವು ಸಾಮಾನ್ಯವಾಗಿ ಈಗ ಕನ್ನಡ ಸಾಹಿತ್ಯಕ್ಕೆ 2000 ವರ್ಷಗಳಿಗೂ ಮಿಕ್ಕು ದೀರ್ಘವಾದ ಇತಿಹಾಸ ಇದೆ ಅಂತ ಹೇಳ್ತಾನೆ ಬಂದೀವಿ ಮತ್ತು ಪ್ರಮುಖವಾದ ಕೃತಿಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ, ಅವುಗಳನ್ನು ಕುರಿತು ದಾಖಲಿಸಿದ್ದೇವೆ. ಆದರೆ ತತ್ವಪದ ಸಾಹಿತ್ಯ ಕುರಿತು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಈವರೆಗೂ ಕೂಡ ದಾಖಲಾಗಿಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ. ನಮ್ಮ ಸಾಹಿತ್ಯ ಚರಿತ್ರೆ ಬರೆದ ವಿದ್ವಾಂಸರಿಗೆ ತತ್ವಪದಗಳ ಪರಿಚಯನೇ ಆಗಿರಲಿಲ್ಲ. ತತ್ವಪದಗಳು ಪ್ರಾದೇಶಿಕವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿವೆ ಅಂತ ಅಂದ್ಕೊಂಡ್ರೂ ಕೂಡ ಭಾಳ ಮುಖ್ಯವಾದ ಮತ್ತು ಗಂಭೀರವಾದಂಥ ಮೌಲಿಕವಾದ ತತ್ವಪದಕಾರರು ಕಂಡುಬಂದದ್ದು ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ. ಈ ಭಾಗದ ಸಾಹಿತ್ಯ ಇಲ್ಲಿವರೆಗೆ ಈ ತತ್ವಪದಗಳನ್ನು ಹಾಡ್ತಕ್ಕಂಥವ್ರು, ಅದನ್ನು ರಚಿಸ್ತಕ್ಕಂಥವರೆಲ್ಲ ಊರ ಹೊರಗಿನ ಬಯಲುಗಳಲ್ಲಿ ಇರ್ತಿದ್ರು. ಅವರೆಲ್ಲ ಅನುಭವಿಗಳು. ಅವರು ಸಾಹಿತ್ಯ ರಚಿಸಬೇಕು, ಕವಿ ಅನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬರೆದವರಲ್ಲ. ಅನೇಕ ಅನುಭವ ಪರಂಪರೆಗಳೊಂದಿಗೆ ಲಗತ್ತಾದವರಿದ್ದರು. ಭಾರತದ ದರ್ಶನಗಳಲ್ಲಿ ಅನೇಕ ಗುರುಪಂಥಗಳನ್ನು ನಾವು ನೋಡ್ತೇವೆ. ಹೀಗಾಗಿ ಎಲ್ಲ ಗುರುಪಂಥಗಳ ಅನುಭವಿಗಳು ಈ ಭಾಗದಲ್ಲಿ ಕಾಣಿಸಿಕೊಂಡಿದ್ರು. ನಾಥ ಇರ್ಬೋದು, ಆರೂಢ ಇರ್ಬೋದು, ಅವಧೂತ, ಸಿದ್ಧ, ಶಾಕ್ತ, ಸೂಫಿ, ಈ ಪರಂಪರೆಗಳಲ್ಲಿ ಈ ತತ್ವಪದಕಾರರ ಬಹುದೊಡ್ಡ ಅನುಭವಿಗಳ ಒಂದು ದಂಡು ಕಾಣಿಸ್ಕೊಳ್ತು. ಅವರೆಲ್ಲ ಸಾಹಿತ್ಯ ರಚನೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತತ್ವಪದ ಬರೆದವರಲ್ಲ. ನೀವೇ ಹೇಳಿದ ಹಾಗೆ ಅವರ ಅನುಭವಿಗಳು ತಮ್ಮ ಅನುಭವದ ದೀರ್ಘ ಪಯಣದಲ್ಲಿ, ತಮ್ಮ ಅನುಭವದ ದೀರ್ಘ ನಡೆಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಕೆಲವೊಂದು ಕಾಣಿಕೆಗಳನ್ನು ಕುರಿತು ಸಹಜವಾಗಿ ಆಡಿದ್ದೇ ಎಷ್ಟೋ ಸಲ ತತ್ವಪದಗಳಾದವು. ಹಿಂಗಂಥೇಳಿ ಅವರು ಆ ಸಾಹಿತ್ಯಿಕ ರೂಪ ಏನಿದೆ, ತತ್ವಪದದ ಹಾಡುಗಬ್ಬದ ರೂಪ ಇದೆಯಲ್ಲ, ಆ ರೂಪವನ್ನು ಪ್ರಜ್ಞಾಪೂರ್ವಕವಾಗಿ ಬಳಸ್ಕೊಳ್ಳಿಲ್ಲ ಅಂತಲ್ಲ, ಖಂಡಿತ ಆ ರೂಪದ ಬಗ್ಗೆ ಅವರಿಗೆ ಲಕ್ಷ್ಯ ಇತ್ತು. ಗಂಭೀರವಾಗಿರ್ತಕ್ಕಂಥ ಪ್ರಯತ್ನಗಳು ಕೂಡ ಮಾಡಿದರು. ಆದರೆ ಅವರಲ್ಲಿ ಅನುಭವ ಮುಂಚೆ, ಸಾಹಿತ್ಯದ ಅಂಶಗಳು ನಂತರದಲ್ಲಿ ಕಾಣಿಸ್ಕೊಳ್ತು. ಅವರು ಅನುಭವಕ್ಕೆ ಒತ್ತು ಕೊಟ್ಟವರಾಗಿದ್ದರು. ಅನುಭವ ಅನ್ನೋದು ನಿತ್ಯ ನೂತನವಾಗಿತ್ತು ಮತ್ತು ಅನುಭವ ಅನ್ನೋದು ಯಾರ ಹಂಗಿಗೂ ಬೀಳುವಂಥದ್ದಾಗಿರಲಿಲ್ಲ. ಹೀಗಾಗಿ ಶಿಷ್ಟಪದ ಸಮೂಹ ಇವ್ರನ್ನ ಭಜನೆಕಾರರು, ಇದು ಜನಪದ ಸಾಹಿತ್ಯ, ಎಲ್ಲೋ ಗುಡಿಗುಂಡಾರಗಳಲ್ಲಿ, ದೇಗುಲಗಳಲ್ಲಿ, ಊರ ಹೊರಗಿನ ಬಯಲುಗಳಲ್ಲಿ ತಂಪಾಡಿಗೆ ತಾವು ಹಾಡಿ ಏನೋ ಭಜನೆ ಮಾಡ್ಕೋತಿರ್ತಾರೆ ಇವರು ಅಂತಿಕೊಂಡು ಹೇಳಿ ನಮ್ಮ ವಿದ್ವಾಂಸರು ಅದನ್ನು ಅವಜ್ಞೆ ಮಾಡಿದರು. ನಮ್ಮ ಸಾಹಿತ್ಯ ವಿಮರ್ಶೆ ಬರೆಯುವಾಗ ಅವ್ರು ಏನು ಹೇಳ್ತಿದ್ರು, ನಮ್ಮ ಸಂಸ್ಕೃತಿಯನ್ನು ಕುರಿತು ಮಾತಾಡುವಾಗ ಒಂದು ಮಾತು ಹೇಳ್ತಿದ್ದರು, ನಮಗೆ ಈಗ ಭಜನೆ ಮಾಡುವ ಬಾಯಿಗಳಿಗಿಂತ ವಿಚಾರ ಮಾಡುವ ತಲೆಗಳು ಬೇಕು ಅಂತ ಹೇಳುವಂಥದ್ದು. ಅದನ್ನು ಹೇಳಿರ್ತಕ್ಕಂಥ ಸಂದರ್ಭ ಬೇರೆ, ಅದು ಆ ಸಂದರ್ಭಕ್ಕೆ ಅದು ಅನ್ವಯ ಆಯಿತು. ಭಜನೆ ಅನ್ನೋದು ದಕ್ಷಿಣ ಕರ್ನಾಟಕದಲ್ಲಿ ಇರುವಂಥ ಹೊಗಳು ಬಟ್ಟತನ ಅಲ್ಲ.
ನಮ್ಮ ಭಾಗದಲ್ಲಿ ಭಜನೆ ಅನ್ನುವಂಥದ್ದು ಒಂದು ಅನುಭಾವಿಯ ಕಮ್ಮಟಗಳವು, ಅನುಭವಗೋಷ್ಠಿಗಳವು. ಆ ಅನುಭವಗೋಷ್ಠಿಗಳಲ್ಲಿ ಭಜನೆ ಮಾಡುವುದು ಅಂದರೆ ಕೇವಲ ಹಾಡುಗಾರಿಕೆ ಅಲ್ಲ, ಅಲ್ಲಿ ತತ್ವಕ್ಕೆ ಹಾಕೋದು ಅಂತಲೇ ಕರೀತಿದ್ರು ಅವರು. ನಿಜ. ಒಂದು ಗುರು ಅನ್ನುವಂಥ ತತ್ವ ಇಟ್ಕೊಂಡ್ರೆ ಅನೇಕ ಜನ ಸದ್ಭಾವಿಗಳು ಸೇರಿರ್ತಿದ್ರಲ್ಲಿ. ಗುರು ಅಂದರೆ ಏನು ಅನ್ನೋದೇ ಒಬ್ಬ ಒಂದು ಹೇಳಿದ್ರೆ ಇನ್ನೊಬ್ಬ ಗುರುವೇ ನೀ ಬೇಗನೆ ಮರಿ ಕೇಳೋ ಯಪ್ಪ ಹರಿತು ಹೋಗುತ್ತೀನಿ ಹಿಡ್ಕೋರೋ ಬೇಗ ಅಂತ ಮಡಿಯೊಳಪ್ಪ ಹಾಡಿದ್ರೆ ಅವನ ಶಿಷ್ಯ ಅಂತಃಕರಣಿ ನೋಡಮ್ಮ ಗುರುರಾಯ ತನ್ನಂತೆ ಮಾಡಿದ ಎನ್ನ ಕಾಯ ಅಂತ ಹಾಡ್ತಿದ್ರು. ಹೀಗಾಗಿ ಶಿಷ್ಟ ಸಾಹಿತ್ಯ ಲೋಕಕ್ಕೆ ತತ್ವಪದಕಾರರು ಹೊರಗಿನವರಾಗಿಯೇ ಉಳ್ಕೊಂಡ್ಬಿಟ್ರು. ಆಮೇಲೆ ಎಲ್ಲ ಜಾತಿ ಮತ್ತು ಸಮೂಹಗಳಿಂದ ಬಂದಿರತಕ್ಕಂಥ ಜನ ಸಾಮೂಹಿಕವಾದ ಹಾಡುಗಾರಿಕೆಯಲ್ಲಿ ತೊಡಗಿಕೊಂಡಿರ್ತಿದ್ರು. ವಿಶೇಷವಾಗಿ ದುಡಿಯುವ ಮತ್ತು ತಳ ಸಮುದಾಯದ ಜನ ಹೆಚ್ಚು ಇದರಲ್ಲಿ ಭಾಗವಹಿಸ್ತಿದ್ರು. ಹೀಗಾಗಿ ಆ ತತ್ವಪದಗಳನ್ನು ನಮ್ಮವರು ಗಮನಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರೊಳಗಿರ್ತಕ್ಕಂಥ ಒಂದು ಅದರ ರೂಪ, ಎರಡನೇದು ಅದರ ಒಳಗಡೆ ಇರ್ತಕ್ಕಂಥ ಸಾರ ಇತ್ತಲ್ಲ, ಅದರ ಒಳಗಡೆ ಇರ್ತಕ್ಕಂಥ ದಾರ್ಶನಿಕತೆ ಏನಿತ್ತಲ್ಲ, ಆ ದಾರ್ಶನಿಕತೆಯನ್ನು ಕುರಿತು ನಾವು ಗಮನ ಹರಿಸಲಿಲ್ಲ ಅಂತ ಹೇಳಿ ಹೀಗಾಗಿನೇ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಏನು ಮಾಡಿದರು, 14, 15, 16ನೇ ಶತಮಾನವನ್ನು ಸಾಹಿತ್ಯಿಕವಾಗಿ ಕತ್ತಲ ಯುಗ ಅಂತ ಕರೆದ್ಬಿಟ್ರು ಅವರು. ಅದೇ ಯುಗದಲ್ಲಿ ನಿಜಗುಣ ಶಿವಯೋಗಿಗಳಿಂದ ಭರ್ತಿ ಉಕ್ಕ ಬಂತು ಈ ತತ್ವಪದ ಸಾಹಿತ್ಯಕ್ಕೆ. 15ನೇ ಶತಮಾನದ ಆಸುಪಾಸಿನಲ್ಲಿ ಬಂದಿರತಕ್ಕಂಥ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅನ್ನುವಂಥ ಒಂದು ಸಂಗ್ರಹವನ್ನು ತಂದು ಅದರೊಳಗೆ 150ಕ್ಕೂ ಹೆಚ್ಚು ತತ್ವಪದಗಳನ್ನು ರಚಿಸಿದರು. ಆ ನಂತರ ತತ್ವಪದಗಳ ಸಾಹಿತ್ಯಕ್ಕೆ ಒಂದು ಸುಗ್ಗಿನೇ ಬಂತು ಅಂತ ಹೇಳ್ಬೋದು. ಹೀಗಾಗಿ ಈ ತತ್ವಪದಗಳನ್ನು ಇತ್ತೀಚೆಗೆ ಗಂಭೀರವಾಗಿ ಪರಿಗಣಿಸಿ ಆ ಇಡೀ ತತ್ವಪದಗಳ ಸಂಗ್ರಹ ಮಾಡತಕ್ಕಂಥ ಕೆಲಸ ಕನಕ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಈಗ 50 ಸಂಪುಟಗಳು ಪ್ರಕಟ ಆಗಿವೆ. ಅದೊಂದು ಸಾಹಿತ್ಯ ಚರಿತ್ರೆಯಲ್ಲಿ ದೊಡ್ಡ ಮಾತ್ರ. ಇನ್ನೂ ಕೆಲವಷ್ಟು ತತ್ವಪದಗಳು ಬಿಟ್ಟು ಹೋಗಿವೆ, ಅವುಗಳ ಕೆಲಸ ಕೂಡ ನಡೀತಾ ಇದೆ. ಆ ತತ್ವಪದಕಾರರನ್ನ ಗಂಭೀರವಾಗಿ ಇನ್ನೂ ಅಧ್ಯಯನಕ್ಕೆ ಒಳಪಡಿಸಿಲ್ಲ. ನಾವು ಒಳಪಡಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಂದು ಅದರ ತಾತ್ವಿಕತೆ, ಎರಡನೇದು ಅದರ ಸಾಹಿತ್ಯಿಕ ಮೌಲ್ಯ, ಮೂರನೇದು ಅದರ ಸೌಹಾರ್ದ ಪರಂಪರೆ, ನಾಲ್ಕನೇದು ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಲ್ಲಿ ಅಂತ ಕೇಳಿದ್ರೆ ಕನ್ನಡ ಭಾಷೆಯ ಮೀಮಾಂಸೆ. ಇವತ್ತೇನು ನಾವು ಕಾವ್ಯ ಮೀಮಾಂಸೆ ಅನ್ನೋದನ್ನು ಸಂಸ್ಕೃತ ಸಾಹಿತ್ಯ ಮೀಮಾಂಸೆನೇ, ಸಂಸ್ಕೃತ ಕಾವ್ಯ ಮೀಮಾಂಸೆನೇ, ಇಡೀ ಭಾರತದ ಕಾವ್ಯ ಮೀಮಾಂಸೆ ಅಂತೇನು ಹೇಳ್ತಾ ಹೊರಟಿದ್ದೀವಿ. ಇಲ್ಲ, ಕನ್ನಡಕ್ಕೆ ಕನ್ನಡದೇ ಆದಂಥ ಒಂದು ಸಾಹಿತ್ಯ ಮೀಮಾಂಸೆ ಇದೆ. ಆ ಸಾಹಿತ್ಯ ಮೀಮಾಂಸೆಯನ್ನು ಕಟ್ಟಿಕೊಟ್ಟವರಲ್ಲಿ ಕನ್ನಡದ ದೇಸಿಗರು, ವಿಶೇಷವಾಗಿ ತತ್ವಪದಕಾರರು ಗಮನ ಸೆಳೀತಾರೆ. ಆ ನಿಟ್ಟಿನಲ್ಲಿಯೂ ಕೂಡ ನಾವು ತತ್ವಪದಗಳನ್ನು ಅಧ್ಯಯನ ಮಾಡಬೇಕಾಗಿದೆ. ಮೇಡಮ್, ಈಗ ನಮ್ಮ ತತ್ವಪದಗಳು ಈ ಬೇರೆ ಬೇರೆ ಪಂಥಗಳ ಜೊತೆ ಹೊಂದಿದಂಥ ಸಂಬಂಧದ ಬಗ್ಗೆ ಹೇಳಿದ್ರಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಾಥ, ಶರಣ, ಸೂಫಿ, ಆರೂಢ, ಅವಧೂತ ಈ ಪರಂಪರೆಗಳ ಜೊತೆ. ಹಾಗಾದರೆ ತತ್ವಪದ ಇವುಗಳ ಜೊತೆ ಯಾವ ತರಹದ ಒಂದು ಸಂಬಂಧ ಹೊಂದಿತ್ತು ಮತ್ತು ಇವುಗಳ ಜೊತೆ ಎಲ್ಲ ಸಂವಾದ ಮಾಡ್ತಾನೆ ಅದು ತನ್ನದೇ ಆದಂಥ ಒಂದು ಸ್ವರೂಪವನ್ನು ಹೇಗೆ ಕಟ್ಕೊಳ್ತು ಅಂತ? ಈಗ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ 12ನೇ ಶತಮಾನದ ವಚನ ಚಳವಳಿ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಸಂಗ. ಕನ್ನಡಿಗರು ಕನ್ನಡದ ಜನತೆಗಾಗಿ ಕಂಡುಕೊಂಡಿರ್ತಕ್ಕಂಥ ಅವೈದಿಕ ಧರ್ಮ ಅದು. ಇಲ್ಲಿರ್ತಕ್ಕಂಥ ಸನಾತನ ಮೌಢ್ಯ ಇತ್ಯಾದಿಗಳನ್ನು ಪ್ರತಿಭಟಿಸಿ ಒಂದು ಪರ್ಯಾಯ ಧರ್ಮವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಅದು ಅಷ್ಟಾವರಣ, ಷಟಸ್ಥಲ, ಪಂಚಾಚಾರ ಅನ್ನುವಂಥ ಪರಿಕಲ್ಪನೆಗಳಿಟ್ಕೊಂಡು ಹೊರಟು ಎಲ್ಲ ಜಾತಿಯ ಸಮುದಾಯಗಳು ಸೇರಿ ಮಾದರ ಚೆನ್ನಯ್ಯ ಇವ್ರನ್ನೆಲ್ಲ ಸೇರಿ ಕಟ್ಟಿಕೊಂಡಿರ್ತಕ್ಕಂಥದ್ದು. ವಚನಕಾರರ ತರುವಾಯದಲ್ಲಿ ಅದು ಮತ್ತೆ ಕೆಲವು ಜಾತಿ ಹಿತಾಸಕ್ತಿಯ ಕೈಯಲ್ಲಿ ಬಂದಿಯಾದಾಗ ಅವುಗಳ ಮೂಲ ಸ್ವರೂಪವನ್ನು ಎತ್ತಿಕೊಂಡು ಮತ್ತೆ ಕೆಲವು ಪರಂಪರೆಗಳು ಬಂದು ಅದರೊಳಗೆ ಕೊಡೆಕಲ್ಲು ಪರಂಪರೆ. ಆ ಕೊಡೆಕಲ್ಲು ಪರಂಪರೆಯವರು ತಮ್ಮನ್ನು ತಾವು ಆರೂಢರಂತಲೇ ಗುರುತಿಸ್ಕೊಳ್ತಾರೆ. ಅದು ಆರೂಢ ಪರಂಪರೆ. ಅವರು ಬಸವಾದಿ ಶರಣರ ತತ್ವಗಳನ್ನೇ ಬಸವಣ್ಣ ತನ್ನನ್ನು ಕೊಡೆಕಲ್ಲು ಬಸವಣ್ಣ ಕಲ್ಯಾಣದ ಬಸವಣ್ಣನ ಅವತಾರ ಅಂತಲೇ ಹೇಳ್ಕೊತ ಬರ್ತಾರೆ. ಆತನ ಗುರು ಆಗಿರ್ತಕ್ಕಂಥ ಸಂಗಮನಾಥ ಅಲ್ಲಮ್ಮ ಪ್ರಭು ಅಂತಾರೆ. ಆಮೇಲೆ ಅವನ ಗುರು ಆಗಿರ್ತಕ್ಕಂಥ ಪರಮಾನಂದ. ಇವರಿಗೆ ಲಿಂಗ ಇಲ್ಲ. ಇವರು ಭಾಳ ಸ್ಪಷ್ಟವಾಗಿ ಈ ಲಿಂಗಾಯತ ತತ್ವ ಮತ್ತು ಸಿದ್ಧಾಂತವನ್ನು ಅಳವಡಿಸಿಕೊಂಡರೂ ಕೂಡ ಲಿಂಗೀರಹಿತವಾಗಿರ್ತಕ್ಕಂಥ ಸಿದ್ಧಾಂತ ಇದು. ಅವರು ಕೂಡ ತತ್ವಪದಗಳನ್ನು ರಚಿಸಿದರು. ಆರೂಢರು ನಡೆತುರ್ಗವನ್ನು ಧರೆಗೆ ದೊಡ್ಡವರು, ನಡೆತುರ್ಗ ನುಡಿ ಕುಟ್ಗವನ್ನು ಹಿಡಿದು ನಡೆತುರ್ಗವನ್ನು ನಡೆದವರು ಅಂತ. ಅಂದರೆ ಅವರು
ಬಾಹ್ಯ ಆಚರಣೆಗಳಿಗೆ ಮಹತ್ವ ಕೊಡದೆ ಒಂದು ಆರೂಢ ಪರಂಪರೆ, ಯಾಕೆ ಆರೂಢ ಅನ್ನುವಂಥ ಎಳೆ ವಚನಕಾರರಲ್ಲೇ ಕಾಣಿಸಿಕೊಳ್ಳುತ್ತದೆ. ಆರೂಢಗೆಟ್ಟೆಯೋ ಅಜಗಣ್ಣ ಅಂತ ಮುಕ್ತಾಯಕ್ಕ ತನ್ನ ಅಣ್ಣನಾಗಿರ್ತಕ್ಕಂಥ ಅಜಗಣ್ಣ ಆರೂಢ ಪರಂಪರೆಯವನು ಅಂತ ಹೇಳ್ತಾಳೆ. ಹಾಗೆ ಮರುಳಶಂಕರ ದೇವರು ಕೂಡ ಆರೂಢ ಪರಂಪರೆಯವರು ಅಂತ ಹೇಳ್ತಾರೆ. ಹೀಗಾಗಿ ಇವೆಲ್ಲವುಗಳು ಕೂಡ ಶ್ರವಣಧಾರೆಗಳಿವು. ಈ ಶ್ರವಣಧಾರೆಗಳಲ್ಲಿ ಅನುಭವ ಪ್ರಮಾಣನೇ ಭಾಳ ಮುಖ್ಯ. ನುಡಿ ಪ್ರಮಾಣವನ್ನು ಒಪ್ಪಿದವರಲ್ಲ ಅವರು, ವೇದ ಆಗಮ ಉಪನಿಷತ್ತುಗಳನ್ನು ಒಪ್ಪಿದವರಲ್ಲ. ತಾನುಂಬ ಊಟವನ್ನು ತನ್ನಾಶ್ರಯದ ರತಿ ಸುಖವನ್ನು ಆನಾಗಿ ಹೆರವರ ಕೈಯಿಂದ ಮಾಡಿಸಬಹುದೇ. ಹಾಗೆ ತತ್ವಪದಕಾರರು ಆ ರೀತಿಯಾಗಿರ್ತಕ್ಕಂಥ ಏನು ಜಡಗೊಂಡಿರ್ತಕ್ಕಂಥ ಸಂಪ್ರದಾಯಗಳಿದ್ವಲ್ಲ ಅವುಗಳನ್ನ ಒಡೆದು ಅವುಗಳಿಂದ ಭಿನ್ನವಾಗಿ ನಿಂತು ಒಂದು ಕಡೆ ಕೊಡೆಕಲ್ಲ ಪರಂಪರೆ, ಇನ್ನೊಂದು ಕಡೆ ಕಡ್ಕೋಳದ ಪರಂಪರೆ, ಹಾಗೆ ಸಿಲ್ವೇರಿ ಶಿವಪ್ಪನ ಪರಂಪರೆ ಮತ್ತು ಅನೇಕ ಈ ಕೂಡ್ಲೂರು ಬಸವಲಿಂಗಪ್ಪ, ಕಡ್ಕೋಳದ ಮಡಿವಾಳಪ್ಪ, ತೆಲಗಬಾಳ್ ರಾವಪ್ಪ, ಕಡ್ಲೆವಾಡ ಸಿದ್ದಪ್ಪ, ಚೆನ್ನೂರಿನ ಜಲಾಲ್ ಸಾಬ್, ಮೋಟ್ನಳ್ಳಿ ಹಸನ್ ಸಾಬ್, ಮಾಗಾಂವದ ಮೀರಾ ಸಾಬ್, ಹೀಗೆ ಈ ಪಟ್ಟಿ ಬೆಳೆಸ್ತಾನೆ ಹೋಗ್ಬೋದು. ಆ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಅಚಲ ಪರಂಪರೆ ಬರ್ತದೆ. ಶಂಕರಾನಂದ ಶಿವಯೋಗಿ, ಶಿವರಾಮ ಶಾಸ್ತ್ರಿ, ತುರುವೇಕೆರೆ ವೀರದಾಸಮ್ಮ, ಹೀಗೆ ಒಂದು ದೊಡ್ಡ ಪರಂಪರೆನೇ ಬರ್ತದೆ. ಅಲ್ಲಿ ನೀವು ಹೋದರೆ ಆ ಪದಗಳನ್ನೆಲ್ಲ ನೀವು ಓದಿಬಿಟ್ರೆ ಬೌದ್ಧ ತಾತ್ವಿಕತೆಯನ್ನು ಕರಗತ ಮಾಡಿಕೊಂಡು ಬೌದ್ಧ ತಾತ್ವಿಕತೆಯ ಬೆಳಕಿನಲ್ಲಿ ಅಲ್ಲಿಯ ತತ್ವಪದಕಾರರು ಅಚಲ ಸಿದ್ಧಾಂತವನ್ನು ಎತ್ತಿ ಹಿಡಿತಾರೆ. ಇಲ್ಲಿ ಶಿವಾದ್ವೈತ ಪರಂಪರೆ, ಅದ್ವೈತ ಅಲ್ಲ, ಅದು ಶಂಕರ ಅದ್ವೈತ ಅಲ್ಲ. ನಿಜಗುಂಡ್ರ ಮೇಲೆ ಶಂಕರ ಅದ್ವೈತದ ಪ್ರಭಾವ ಇದೆ. ಆದರೆ ಕಡ್ಕೋಳ ಮಡಿವಾಳಪ್ಪ ಇತ್ಯಾದಿ ಇವ್ರ ಮೇಲೆ ಇವರು ಅದ್ವೈತವನ್ನು ಹೇಳ್ತಾರೆ, ಆದರೆ ಶಂಕರ ಅದ್ವೈತವನ್ನು ಹೇಳೋದಿಲ್ಲ, ಅದು ಅದ್ವಯ ಅಂತ ಹೇಳ್ತೇವೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ವೇದಾಂತವು ಮಿಥ್ಯ, ನೀನು ಸಾಧಿಸುವುದೇನದ ಅದೇ ಸತ್ಯ ಅಂತ. ಯಾಕೆ ಇವ್ರನ್ನ ಅನುಭವ ಪ್ರಮಾಣ ಅಂದರೆ ಯಾವುದೇ ತಮ್ಮ ಅನುಭವಕ್ಕೆ ಬರದೆ ಅದನ್ನು ಒಪ್ಪಿಕೊಂಡವರಲ್ಲ ಇವರು. ಅದು ಲೋಕ ಅಲೋಕ ಪಾರಮಾರ್ಥಿಕ ಅನುಭವಗಳೇ ಇರ್ಬೋದು, ಲೋಕದ ಅನುಭವಗಳೇ ಇರ್ಬೋದು. ಪ್ರತಿಯೊಂದು ತಮ್ಮ ನಿತ್ಯದ ಬದುಕಿನಲ್ಲಿ ಎದುರಾದ ಪ್ರಸಂಗಗಳಿಗೆ ಆತ್ಮಸಾಕ್ಷಿಗಳಿಗೆ ಒಡ್ಡುಕೊಂಡು ಕಂಡುಕೊಂಡ ಫಲಿತಗಳನ್ನೇ ದರ್ಶನವಾಗಿ ಹೆಣೆಯುವಂಥ ಕೆಲಸ ಮಾಡಿದರು. ಚಿದಾನಂದ ಅವಧೂತರು ಶಾಕ್ತ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಆ ಶಾಕ್ತ ಅನ್ನೋದು ದೇವಿ ಅನ್ನೋದು ಪೌರಾಣಿಕ ದೇವಿ ಅಲ್ಲ, ಅದು ಒಳಗಿರ್ತಕ್ಕಂಥ ಚಿಶಕ್ತಿಯನ್ನು ದೇವಿ ಅಂತ ಕರೆದ್ರು ಅವರು. ದೇವಿಯನ್ನೇನಿಯರಿ ಭಾವಶುಬ್ಧದಲ್ಲಿ ಕೇವಲ ಮೂರ್ತಿ ಶಂಕರಿಯೋ ಅಂತೇಳಿ. ಈ ಪೌರಾಣಿಕ ದೇವಿ ಬೇರೆ, ಅದು ಸಾಂಕೇತಿಕವಾಗಿಯೇ ಶುಂಭ ನಿಶುಂಭರ ಸಂಹಾರ ಮಾಡಿದ ಇತ್ಯಲ್ಲಿ ನಮ್ಮ ಒಳಗಿರ್ತಕ್ಕಂಥ ಒಂದು ಶಕ್ತಿ, ಆ ಚಿತ್ ಶಕ್ತಿ ಏನಿದೆ ನಮ್ಮ ಒಳಗಿರ್ತಕ್ಕಂಥ ಕೇಡುಗಳನ್ನು ಸಂಹಾರ ಮಾಡಬೇಕು ಅಂತ. ನಮ್ಮೊಳಗಿರ್ತಕ್ಕಂಥ ಕಲ್ಮಶಗಳು, ಅರಿಷಡ್ವರ್ಗಗಳಿರ್ಬೋದು, ಮಲತ್ರಯಗಳಿರ್ಬೋದು, ಇವೆಲ್ಲವುಗಳನ್ನು ಸಂಹಾರ ಮಾಡೋ ಮೂಲಕ ಶಕ್ತಿಯೇ ಜಗತ್ತಿನ ಪ್ರೇರಕ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಶಾಕ್ತ ಪರಂಪರೆ, ಚಿದಾನಂದ ಅವಧೂತರದು. ಹಾಗೆಯೇ ಸೂಫಿ ಪರಂಪರೆ ಸೂಫಿ ಸ್ಪರ್ಶದಲ್ಲಿ ಭಾಳ ಜನ ತತ್ವಪದಗಳನ್ನ ಬರೆದ್ರಲ್ಲಿ. ಚೆನ್ನೂರು ಜಲಾಲ್ ಸಾಹೇಬನಂಥವ್ರು ಇರ್ಬೋದು, ಆಮೇಲೆ ಶಿವಶ್ನಾಳ್ ಶರೀಫ್ನಂಥವ್ರು ಇರ್ಬೋದು. ಸೂಫಿ ಅನ್ನೋದು ಕೂಡ ಒಂದು ತತ್ವ, ಅದು ಧರ್ಮ ಅಲ್ಲ. ಭಾಳ ಸರ್ತಿ ನಾವು ಸೂಫಿಯನ್ನು ಇಸ್ಲಾಂನೊಂದಿಗೆ ಸಮೀಕರಿಸುವ ಪ್ರಯತ್ನ ಮಾಡ್ತೇವೆ ನಾವು. ಆ ಸೂಫಿ ಅನ್ನುವಂಥ ಅನುಭಾವಿಕ ಪಂಥ ಇಸ್ಲಾಂ ಹುಟ್ಟಿದ ನೆಲದಲ್ಲಿಯೇ ಹುಟ್ಟಿರೋದ್ರಿಂದ ಹುಟ್ಟು ಇಸ್ಲಾಮರಾಗಿರ್ತಕ್ಕಂಥವರು ಹೆಚ್ಚು ಆ ತತ್ವಕ್ಕೆ ಲಗತ್ತಾಗಿರೋದ್ರಿಂದ ಅದನ್ನು ಇಸ್ಲಾಂನೊಂದಿಗೆ ಸಮೀಕರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಯಾಕೆ ಅಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ರೂಪಕಗಳು, ಆ ಭಾಷೆ ಇತ್ತಲ್ಲ, ಅವರು ಬಳಸಿರ್ತಕ್ಕಂಥ ಭಾಷೆ, ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ರೂಪಗಳು, ಇವೆಲ್ಲ ಆ ಭಾಗದ ಸುತ್ತಮುತ್ತಲಿನಿಂದ ಎತ್ತಿಕೊಂಡಿರ್ತಕ್ಕಂಥದ್ದು. ಆದರೆ ಅದರೊಳಗಿರ್ತಕ್ಕಂಥ ಅನುಭವದ ಹಂತಗಳಿವೆ ಎಲ್ಲ. ಮನ್ಸೂರ್ ಅಲಾಜ್ ಅವನು ಹೇಳ್ತಾ ಅನಹಲಕ್ ಅನ್ನೋದು ನಮ್ಮ ಅಹಂ ಬ್ರಹ್ಮಾಸ್ಮಿಗೆ ಅಥವಾ ಶಿವಾದ್ವೈತಕ್ಕೆ, ಶೂನ್ಯಕ್ಕೆ, ಬಯಲಿಗೆ ಅಂತಿಕೊಂಡ್ರೆ. ಈ ತತ್ವಪದಕಾರರು ಅನುಭವ ಪ್ರಮಾಣವನ್ನು ಹೆಂಗೆ ಅವರು ನಿರ್ವಹಿಸ್ಕೊಂಡು ಬಂದರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು ನಿಮಗೆ. ಕಡ್ಕೋಳ ಮಡಿವಾಳಪ್ಪನ ಶಿಷ್ಯ ಕಡ್ಲೆವಾಡ ಸಿದ್ದಪ್ಪ ಅಂತೇಳಿ, ಆತ ದನಗಾಯಿ ಗಂಗಾಮತಸ್ಥ, ಕಬ್ಬಲಿಗ ಅಂತಲೂ ಕರಿತೇವೆ ನಮ್ಮ ದೇಸಿ ಭಾಷೆಯಲ್ಲಿ. ಆತ ಮಡಿವಾಳಪ್ಪನವರ ಶಿಷ್ಯ, ಹೌದಲ್ಲ. ಅವರೆಲ್ಲ ಅವಧೂತರು, ಹೌದಲ್ಲ. ಅವಧೂತರು ಅಂದರೆ ಈ ಲೋಕದ ಎಲ್ಲ ಬಂಧನಗಳನ್ನು ಬಿಡಿಸಿಕೊಂಡವರು. ನಾವು ಸೃಷ್ಟಿಕೊಂಡಿರ್ತಕ್ಕಂಥ ಈ ಮನೋಸಂರಚನೆಗಳೇನಿವೆ, ನಾವೇ ಹುಟ್ಟು ಹಾಕಿಕೊಂಡಿರ್ತಕ್ಕಂಥ ಕೆಲವೊಂದು ಅನಾವಶ್ಯಕ ಪರಿಕಲ್ಪನೆಗಳೇನಿವೆ, ಆ ಪರಿಕಲ್ಪನೆಗಳಿಂದ ಬಿಡುಗಡೆ ಹೊಂದಿದವರು. ಜಾತಿ, ಮತ, ಪಂಥ, ಲಿಂಗ, ಪ್ರದೇಶ, ಭಾಷೆ, ಈ ಎಲ್ಲ ಎಲ್ಲೆಕಟ್ಟುಗಳಿವೆಲ್ಲ. ಈ ಎಲ್ಲೆಕಟ್ಟುಗಳೇ ಮನುಷ್ಯರ ಬದುಕನ್ನು ಇಷ್ಟು ದುರ್ಬರಗೊಳಿಸಿದ್ದು.
ಈ ಎಲ್ಲೆ ಕಟ್ಟುಗಳನ್ನು ಮೀರಿ ನಿಂತವರು, ಅವ್ರಿಗೆ ಪ್ರಶ್ನೆಯಲ್ಲಿ ಇವೆಲ್ಲ. ಆತ ಮಡಿವಾಳಪ್ಪನ ಶಿಷ್ಯ. ಅವನು ಮಡಿವಾಳಪ್ಪನವರು ಒಂದು ದಿವಸ ಯಾವುದೋ ಬೇರೆ ಊರಿಗೆ ಕೆಲಸಕ್ಕಾಗಿ ಹೋಗಿದ್ದರು. ಈತ ಮಠದೊಳಗೆ ಇದ್ದ. ಆಶ್ರಮ ಅಂತ ಕರ್ಕೊಂಡ್ರು, ಮಠ ಅಂತ ಕರ್ಕೊಂಡ್ರು. ಆನಂತರ ಜನ ಅವಕ್ಕೆ ಏನೇನೋ ಹೆಸರಿಟ್ಟರು. ಅವ್ರೇನು ಕರ್ಕೊಳ್ಳಿಲ್ಲ, ಅದು ಬಯಲು ಅಷ್ಟೇ. ಅದು ಅವರು ಬಯಲು ಗಳಿಕೆಯ ಸಾಧಕರು ಅವರು. ಅಂತ ಬಯಲಲ್ಲೇ ಇದ್ದವರು, ಬಯಲಲ್ಲೇ ಹಾಡಿದವರು. ಅವನು ಆ ಪರಿಸರದಲ್ಲಿ ಮುಂಜಾನೆ ಅವನಿಗೆ ಹೇಳಲಿಕ್ಕೆ ತಡ ಆಯಿತು. ಯಾರೋ ಹೇಳಿದ್ರು, ಗುರುಗಳು ಬರ್ತಾ ಇದ್ದಾರೆ ಊರ್ಲಿಂದ, ನೀ ಏನಿನ್ನ ಮಲ್ಕೊಂಡಿದ್ದೆ ಅಂತ. ಎದ್ದು ಕೂಡಲೇ ಅವನು ಮಠದ ಎಲ್ಲ ದನಗಳೆಲ್ಲ ಇದ್ವಲ್ಲ, ಅವುಗಳ ಸಗಣಿ ಗಿಗಣಿ ಇತ್ಯಾದನ್ನೆಲ್ಲ ಬಾಚಿ ಗುಡ್ಡೆ ಹಾಕಿ ಕುಳ್ಳು ತಟ್ಟಿ ಇದನ್ನೆಲ್ಲ ಮಾಡಬೇಕು. ಅವನು ಟೈಮ್ ಆಯಿತು, ಹೊತ್ತಾಯಿತು ಅಂಥೇಳಿ ಬೇಗ ಬೇಗ ಎದ್ದು, ಮುಖ ಕೂಡ ತೊಳ್ಕೊಳಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಎದ್ದು ಸಗಣಿ ತುಳಿತಾ ನಿಂತಿದ್ದ. ಸಗಣಿ ಅಂದರೆ ನಮ್ಮಲ್ಲಿ ಹೆಂಡಿ ಅಂತ ಕರಿತೀವಿ ನಾವು. ಹೆಂಡಿ ತುಳಿತಾ ನಿಂತ ಕೂಡಲೇ ಮಡಿವಾಳಪ್ಪ ಬಂದ್ರಂತ ಹೊರಗಿನಿಂದ. ಅಯ್ಯೋ, ನಾನು ಇವತ್ತು ಮುಖನೂ ತಗೊಂಡಿಲ್ಲ, ವಿಭೂತಿನ ಹಚ್ಕೊಂಡಿಲ್ಲ, ಪ್ರಮಾದ ಆಯಿತು ಅಂತಕೊಂಡೇಳಿ ಆ ಸಗಣಿ ತಗೊಂಡು ಹಣಿಗೆ ಹಚ್ಕೊಂಡು ನಿಂತ. ಮಡಿವಾಳಪ್ಪ ಬಂದು ಕೇಳ್ದ, ಏನೋ ಸಿದ್ಧ, ಇದೇನು ಹಚ್ಕೊಂಡಿದ್ದು ಹಣಿಗೆ ಅಂತ. ಅವ ಹೇಳ್ದಂತ, ಇದು ವಿಭೂತಿ ತಾಯಿರಿ ಅಂದಂತ, ಭಸ್ಮದ ತಾಯಿರಿ ಅಂದಂತ. ಅದು ಫನ್ ಮಾಡಿರ್ಬೋದು ಅವ. ಅಂದರೆ ನೀವು ವಿಭೂತಿ ತಯಾರು ಮಾಡೋದು ಸಗಣಿಯಿಂದ ತಾನೇ, ಸಗಣಿ ಸುಟ್ಟು ತಾನೇನೆ ಅಂತೇಳಿ. ಅಂದರೆ ಈ ಲಾಂಛನಗಳು ಮುಖ್ಯ ಅಲ್ಲ, ವಿಭೂತಿ, ಲಿಂಗ, ಇವುಗಳ ರುದ್ರಾಕ್ಷಿ ಇವೆಲ್ಲ ಮುಖ್ಯ. ಮುಖ್ಯ ಆಗಬೇಕಾಗಿರೋದು ನಿಮ್ಮ ಅಂತರಂಗದ ಸ್ವಚ್ಛತೆ. ಹುಸೇನ ಸಾಹೇಬರ ಬಳಿಯಲ್ಲಿ ಹೋಗಿ ಹಸನಾಗಿ ನಾವು ಬಂದೇವು ಅಂತ ಒಂದು ತತ್ವಪದ ಇದೆ. ಅದ್ಭುತವಾಗಿರ್ತಕ್ಕಂಥ ತತ್ವಪದ ಅದು ಅಂತೇಳಿ. ಸೊ ಹೀಗಾಗಿ ಅವರಿಗೆ ಇದೊಂದು ಅಂತರಂಗದ ಸಾಕ್ಷಾತ್ಕಾರದ ಜೊತೆ ಬಹಿರಂಗದಲ್ಲಿ ನಿರ್ವಹಿಸಬೇಕಾದ ಬದುಕು ಕೂಡ ಆಗಿತ್ತದು. ಅದನ್ನೇ ಮಡಿವಾಳಪ್ಪ ತನ್ನ ತಾನು ತಿಳಿದ ಮೇಲೆ ಇನ್ನೇನೇನೇನು, ತನ್ನಂತೆ ತಾನು ಸರ್ವರ ಜೀವ ಮನ್ನಿಸಿ ಮುಖಾದ ಮೇಲೆ ಇನ್ನೇನೇನೇನು, ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ವಾಯು ಆಕಾಶಾತ್ಮ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಬ್ರಹ್ಮಾಂಡ ಆದ ಮೇಲೆ ಇನ್ನೇನೇನೇನು, ತಾನೇ ತ್ವಕ್ಕು ಶ್ರೋತೃ ಹೃದಯ, ತಾನೇ ಜಿವ್ಯ ಗ್ರಾಣ ನೇತ್ರ, ತಾನೇ ಪಿಂಡಾಂಡಾದ ಮೇಲೆ, ತಾನೇ ಕಾಯ ಕರ್ಣ ಹರಣ, ತಾನೇ ಪಿಂಡಾಂಡಾದ ಮೇಲೆ ಇನ್ನೇನೇನೇನೇನು, ತಾನೇ ಹೆತ್ತ, ತಾನೇ ಹೊತ್ತ, ತಾನೇ ಸತ್ತ, ತಾನೇ ಅತ್ತ, ತಾನೇ ಅರ್ಥ, ತಾನೇ ವ್ಯರ್ಥ, ತಾನೇ ಮರ್ತ, ತಾನೇ ತಾನಾದ ಮೇಲೆ ಇನ್ನೇನಿನ್ನೇನು, ತಾನೇ ಲಕ್ಷ್ಯ, ತಾನೇ ಲಕ್ಷ ಸಾವಿರ ನೂರು, ತಾನೇ 19 8 7 6 5 4 3, ತಾನೇ ಎರಡೊಂದಾದ ಮೇಲೆ ತಾನೇ ಮಾಂತ, ತಾನೇ ಅಲ್ಲ, ತಾನೇ ಇಲ್ಲ, ತಾನೇ ಎಲ್ಲ, ತಾನೇ ತಾನಾದ ಮೇಲೆ ಇನ್ನೇನಿನ್ನೇನು. ಮಾಸ್ಟರ್ ಪೀಸ್ ಅಂತ ಇಂಥ ಅನೇಕ ತತ್ವಪದಗಳನ್ನು. ಅಂದರೆ ಈ ಭಾವವಾದಿ ಸಂಕಥನೆ ಏನಿತ್ತು, ಭಾವವಾದಿ ತಾತ್ವಿಕ ಧಾರೆಗಳಿತ್ತು ಅಲ್ಲ, ಭಾವವಾದಿ ತಾತ್ವಿಕ ಧಾರೆಯಲ್ಲಿ ಇರ್ತಕ್ಕಂಥ ದೋಷ ದೌರ್ಬಲ್ಯಗಳನ್ನು ಕನ್ನಡ ನಾಡಿನಲ್ಲಿ ವಚನಕಾರರು ಅದನ್ನು ಮೊದಲೇ ಎತ್ತಿ ತೋರಿಸಿದರು. ತತ್ವಪದಕಾರರು ಅದನ್ನು ಇನ್ನಿಷ್ಟು ಉತ್ಕೃಷ್ಟಗೊಳಿಸಿದರು ಅಂತ. ಇನ್ನಿಷ್ಟು ಉತ್ಕೃಷ್ಟಗೊಳಿಸಿ ಅವರ ತಾತ್ವಿಕತೆ ಅಂದರೆ ಈ ಲೋಕದ ಬದುಕು ಮಾಯೆ ಅಲ್ಲ, ಇದು ಭಾಳ ಮುಖ್ಯವಾದದ್ದು. ಬ್ರಹ್ಮಸತ್ಯ ಜಗನ್ಮಿತ್ಯ ಅಂತ ಹೇಳ್ಕೊಂಡು ಬಂದಿತ್ತು ನಮ್ಮ ಭಾವವಾದಿ ಧಾರೆಗಳೆಲ್ಲ. ಮತ್ತು ಇಲ್ಲಿವರೆಗೆ ಇದೇ ಭಾರತದ ಪ್ರಧಾನ ದರ್ಶನ ಅಂತಲೇ ಹೇಳ್ಕೊಂಡು ಬಂದಿದ್ದೇವೆ ನಾವು. ಇಲ್ಲ, ಇದರಾಚೆ ಕೂಡ ಅನೇಕ ದರ್ಶನಗಳಿವೆ ಇಲ್ಲಿ ಅಂತೇಳಿ. ಈ ಜಗತ್ತು ಮಾಯೆಯಾಗಿ ಕಂಡವರಲ್ಲ ವಚನಕಾರರು, ಈ ತತ್ವಪದಕಾರರು ಕೂಡ. ಈ ಜಗತ್ತಿನೊಂದಿಗೆ ಅತ್ಯಂತ ಶ್ರದ್ಧೆಯಿಂದ, ಆದರೆ ಇದನ್ನು ಸಹಜವಾಗಿ ಬದುಕಿತ್ತು, ಸಹಜವಾಗಿ ಬದುಕಿದವರು. ಹಠತೊಟ್ಟು ಸಾಧಿಸಬೇಕಾದದ್ದು ಏನಿಲ್ಲ, ಏನೋ ಸಾಧಿಸ್ಬೇಕಂತ ತೊಟ್ಟಿರ್ತಕ್ಕಂಥ ಹಠ ಒಂದು ಕಳ್ಕೊಂಡ್ಬಿಟ್ರೆ ಸಾಕಂದ್ರೆ ಅವರು ತತ್ವಪದರ ದಾರ್ಶನಿಕರು. ಅಂದರೆ ಪಡ್ಕೊಳ್ಳೋದೇನಿಲ್ಲ, ಕಳ್ಕೊಳ್ಳೋದು ಅಂತೇಳಿ ಎಲ್ಲವೂ ಕಳ್ಕೊಂಡು ನಿರಂಬಳಾಗಬೇಕು. ನಿರುಂಬಳ ಆದರೆ ಅದಕ್ಕೆ ಅವನು ಹೇಳ್ತಾನೆ, ಆವ ಭಯವಿನ್ನೇನವಾಗ, ಮರಣವೇ ಮಹಾನವಮಿ ಆದವಾಗ, ಹುಟ್ಟುವುದು ಸಾವುದು ಜೀವಭಾವದ ಭ್ರಮೆ, ಸಾವೇ ಸಾವೇ ನವಾಗ, ನೋವೇ ನೋವೇ ನವಾಗ, ಇದ್ದದ್ದು ಹೋಗುತ್ತದ ಅದು ಹೆಂಗ, ಇಲ್ಲದ್ದು ಆಗತ್ತದ ಅದು ಹೆಂಗ, ಇದ್ದದ್ದು ಹೋಗದು ಇಲ್ಲದ್ದು ಆಗದು, ಇದ್ದಿದ್ದಿಲ್ಲ ಅಲ್ಲಲ್ಲಲ್ಲ ಎಂದರಿತವಾಗ. ಅಂದರೆ ಭಾಳ ಸರಳವಾದ ಶಬ್ದಗಳಲ್ಲಿ ಹರಿಹರ ಗುರು ಅನ್ನುವಂಥ ಒಬ್ಬ ತತ್ವಪದಕಾರ ಬರ್ತಾನೆ. ಅವನು ಇಡೀ ಅಂತರಂಗದ ಸಾಕ್ಷಾತ್ಕಾರವನ್ನು ನೋಡಿದ್ದೇನೆ ಪ್ರೌಢ ಸುಂದರಿ, 3 ನದಿಯ ಕೂಡಿದಲ್ಲಿ ನೋಡಿದ್ದೇನೆ ಪ್ರೌಢ ಸುಂದರಿ ಅನ್ನುವಂಥ ಒಂದು ತತ್ವಪದ ಬರೀತಾನೆ. ಸೊ ಹೀಗಾಗಿ ಆ ತತ್ವಪದಕಾರರಿಗೆ ಇಲ್ಲಿ ಭಾಳ ಮುಖ್ಯವಾಗಿ ಏನು ಆಗಬೇಕಾಗಿತ್ತು ಅಂದರೆ, ಮನುಷ್ಯ ತನ್ನ ಮೂಲ ಸ್ವರೂಪದಲ್ಲಿ ಬದುಕಬೇಕು, ಸಹಜವಾಗಿ ಬದುಕಬೇಕು ಅಂತಕೊಂಡು ಹೇಳಿ. ಮತ್ತು ಎಲ್ಲ ಧಾರೆಗಳ ಅನುಯಾಯಿಗಳು ಇಲ್ಲಿ ಸಿಗ್ತಾರೆ ನೀವು.
ಆಮೇಲೆ ನಾನು ಒಂದು ಗಮನಿಸಿದ್ದು ತತ್ವಪದಗಳ ಭಾಷೆ ಇದೆಯಲ್ಲ ಮೇಡಮ್, ಅದು ಕನ್ನಡ ಸಾಹಿತ್ಯದಲ್ಲಿನೇ ಒಂದು ಬಹಳ ವಿಸ್ಮಯಕಾರಿಯಾದಂಥ ಸಂಗತಿ. ನೋಡಿ, ಅವರು ಸಾಂಕೇತಿಕತೆ ಬಳಸ್ಕೊಳ್ತಾರೆ, ಅನೇಕ ಪ್ರತಿಮಾವಳಿ ಬಳಸ್ಕೊಳ್ತಾರೆ, ಆಮೇಲೆ ಒಂದು ಬೆಡಗಿನ ಭಾಷೆನೂ ಬಳಸ್ಕೊಳ್ತಾರೆ, ಒಂಥರದ ನಿಗೂಢ ರಹಸ್ಯವಾದಂಥ ಸಂಗತಿಗಳನ್ನು ಹೇಳಲಿಕ್ಕೂ ಬೇಕಾದಂಥ ಒಂದು ಭಾಷೆ ಇದೆ. ಆಮೇಲೆ ಒಂದು ತಿಳಿಯಾದಂಥ ಭಾಷೆನೂ ಇದೆ, ಒಂದು ಬೈಗುಳದ ಭಾಷೆ ಇದೆ, ನೇರವಾದ ಭಾಷೆ ಇದೆ. ಅವೆಲ್ಲದರ ಜೊತೆಗೆ ಅನೇಕ ಭಾಷೆಗಳ ಒಂದು ಸಂಕರ ಕೂಡ ಮಾಡಿದ್ದಾರೆ ಅವರು. ತೆಲುಗು ಸಾಲುಗಳು ಬಳಸ್ಕೊಳ್ತಾರೆ, ಕನ್ನಡ ಸಾಲುಗಳು ಬಳಸ್ಕೊಳ್ತಾರೆ, ಉರ್ದು ಸಾಲುಗಳು ಬಳಸ್ಕೊಳ್ತಾರೆ. ಅಂದರೆ ಅವರ ಈ ಒಂದು ಭಾಷಿಕ ಕಲ್ಪನೆ ಇದೆಯಲ್ಲ, ಅದು ಕನ್ನಡ ಸಾಹಿತ್ಯಕ್ಕೇ ಭಾಳ ಹೊಸದದು. ಅವರ ತತ್ವದ ದೃಷ್ಟಿಯಿಂದಲೂ ಹೊಸದು ಮತ್ತು ಈ ಭಾಷಿಕ ವಿನ್ಯಾಸದ ದೃಷ್ಟಿಯಿಂದಲೂ ಹೊಸದು. ಹೀಗಾಗಿ ತತ್ವಪದಕಾರರ ಈ ಭಾಷಿಕ ವಿನ್ಯಾಸದ ಬಗ್ಗೆ ತಮ್ಮ ಸಂಶೋಧನೆಯಲ್ಲಿ ಅಥವಾ ತಮ್ಮ ಹುಡುಕಾಟದಲ್ಲಿ ಕಂಡಂಥ ಹೊಸ ಸಂಗತಿಗಳು ಏನಿದೆ ಅಂತ ಅನಿಸ್ತದೆ? ನೀವು ಈಗಾಗಲೇ ಗುರುತಿಸಿರುವ ಹಾಗೆ ತತ್ವಪದಕಾರರ ಭಾಷಿಕ ಲಯಗಳ ಅಧ್ಯಯನ ಆಗಿಲ್ಲ, ಆಗಬೇಕು. ತತ್ವಪದಕಾರದೇ ಒಂದು ವಿಶಿಷ್ಟ ಭಾಷೆ. ಹಾಗಂತೇಳಿ ಇಲ್ಲಿ ಇಲ್ಲದೇ ಇರುವ ಭಾಷೆಯನ್ನು ಬಳಸಿದ್ರು ಅಂತಲ್ಲ. ಜನಸಾಮಾನ್ಯರಾಡುವಂಥ, ನಾವು ವಚನಕಾರನ ಕುರಿತು ಹೇಳುವಾಗ ಸಾಮಾನ್ಯರ ಭಾಷೆ ಅಂತ ಹೇಳ್ತೀವಿ, ಇದು ಪಾಮರರ ಭಾಷೆ. ಪಾಮರರು ಅಂದರೆ ಅದು ನೆಗೆಟಿವ್ ಅರ್ಥದಲ್ಲೇ ನೋಡಬೇಕಾಗಿಲ್ಲ. ನಾವು ದುಡಿಯುವಂಥ ಜನಸಾಮಾನ್ಯರಾಡುವಂಥ ಭಾಷೆಯನ್ನು ಅವರಿಗೆ ಯಾವುದೇ ಭಾಷಾ ಮಡಿವಂತಿಕೆ ಇರಲಿಲ್ಲ. ಹಿಂಗಾಗಿ ಅದು ಕನ್ನಡ, ಇದು ಉರ್ದು, ಇದು ಮರಾಠಿ, ಇದು ತೆಲುಗು ಅನ್ನುವ ಪ್ರಶ್ನೆನೇ ಇರಲಿಲ್ಲ. ನೀವು ಗಡಿಭಾಗದಲ್ಲಿ ಹೋದಾಗ ಎರಡು ಭಾಷೆಗಳನ್ನ ಬಳಸ್ಕೊಂಡು ಮಾತಾಡ್ತಕ್ಕಂಥ ಸಹಜತೆ ಇಲ್ಲ. ಈಗ ಚನ್ನೂರು ಜಲಾಲ್ ಸಾಹೇಬ್ ಅನ್ನುವಂಥ ಒಬ್ಬ ತತ್ವಪದಕಾರ, ಸಬ್ ಕಹತೆ ಹೇ ಈಶ್ವರ ಅಲ್ಲ ಅಲ್ಲ, ಇದರ ಭೇದ ಯಾರಿಗೆ ತಿಳಿದಿಲ್ಲ, ನಿರಾಕರಿಸೆ ಆಕಾರ ಹುಯೆ, ವೇದಶಾಸ್ತ್ರಕ್ಕೆ ನಿಲುಕಿಲ್ಲ, ಹಿಂದೂ ಮುಸಲ್ಮಾನ್ ಶಾಸ್ತ್ರ ಪಡ್ತೆ ಹೇ, ಗುರುಮನಿ ಕೀಲ ಸಿಗಲಿಲ್ಲ. ಒಂದು ಕನ್ನಡ, ಒಂದು ಉರ್ದು. ತನುಮನ ಸಬ್ ಲೋಭ ಛೋಡ್ಕರ್ ಆಗಬೇಕು ಗುರುವಿನ ಚೀಲ, ಹಂಬಿ ಕಹಿತೆ ತುಂಬಿ ಕಹಿತೆ, ಮಾಡಬೇಡ್ರಿ ಮ್ಯಾಲಿನ ಶೀಲ, ಗುರು ಮಡಿವಾಳನ ಹೋಕರ ತೊಳೆಯಬೇಕ್ರಿ ಒಳಗಿನ ಮೈಲ. ಇಲ್ಲಿ ನೀವು ಇದು ಕನ್ನಡ, ಇದು ಉರ್ದು ಅಂತ ಹೇಳ್ತಕ್ಕಂಥ ಇದನ್ನ ಪ್ರಶ್ನೆನೇ ಬರಂಗಿಲ್ಲ ಅಲ್ಲಿ. ಆದರೆ ಈ ಭಾಗದ ಜನ ಆಡುವಂಥ ಭಾಷೆ ಅದು. ಕ್ಯಾವಿಸಲೇನಿದು ಕೆಂಸಯ್ಯ, ನಿಜ ಭಾವಿಸಿಕೋ ಇದು ಭಂಸಯ್ಯ, ಅನುದಿನ ದಿನ ಮನಸಯ್ಯೋ, ಜಗ ಹುಟ್ಟುದು ಸಾವುದು ಹಿಂಗಸಯ್ಯೋ, ಅಜ್ಞಾನ ಎಂಬುದು ಅಮಾವಾಸಿ, ಸುಜ್ಞಾನ ಎಂಬ ಚಂದ್ರನ ಉದಿಸಿ, ರಹಿಮಾಮ್ ಉಚ್ಚರಿಸಿ, ಪರಬ್ರಹ್ಮಕ್ಕೆ ದೋಸ್ತರ ಹೌದೆ ಅನಿಸಿ. ಅಂದರೆ ಇಲ್ಲಿ ಭಾಷೆ, ನೀವು ಕೂಡ್ಲೂರು ಬಸವಲಿಂಗಪ್ಪನ ತತ್ವಪದಗಳನ್ನು, ಕೈವಾರ ನಾರಾಯಣ ತಾತನ ತತ್ವಪದಗಳನ್ನು ನೀವು ನೋಡ್ತಾ ಹೋದ್ರಿ ಅಂತಂದರೆ ಅಲ್ಲಿ ಉರ್ದುವಿನ ಜೊತೆಗೆ ತೆಲುಗು ಮಿಶ್ರಿತವಾಗಿರ್ತಕ್ಕ ಕನ್ನಡ ಮಾತಾಡ್ತಾರೆ. ನೀವು ಹೇಳಿದ ಹಾಗೆ ತತ್ವಪದಕಾರರು ವಿಶೇಷವಾಗಿ ರೂಪಕದ ಭಾಷೆಯಲ್ಲೇ ಮಾತಾಡ್ತಾರೆ. ಅವರು ರೂಪಕವನ್ನು ಬಿಟ್ಟು ಮಾತೇ ಆಡೋದಿಲ್ಲ. ಅವರು ಎಂಥ ಆಕಳ ಕೊಟ್ಟ ಗುರು ಕಾಮಧೇನು, ಹಗಲು ಇರುಳು ಹಾಲುಗೆರೆಯುವುದು ಒಂದೇ ಸವನೆ, ಉಂಡು ನೋಡಿದವನೇ ಬಲ್ಲ ಇದರ ಹೈನ, ಬೆಲಿ ಮಾಡುವರಿಲ್ಲಪ್ಪ ಇದರ ಸವನ, ಭಾಳ ದಿನದ ಆಕಳಪ್ಪ ಹಳಿ ಮುದುಕಿ, ಮಾಡುತ್ತಾ ಬಂದೇನಪ್ಪ ಅದಕ್ಕೆ ಜಾಕಿ, ಅದಕ್ಕೆ ನನಗೆ ಆಗಬೇಕಾ ಅಪಲ ಹಾಕಿ, ಗುರು ಮಾಂತನ ಹೆಸರ ಮೇಲೆ ಬಿಟ್ಟೇನು ಕಪಲಿ ಅಂತ ಹೇಳ್ತಕ್ಕಂಥದ್ದು. ಬಾಯಾಗ ನೋಡಿದ್ರೆ ಒಂದು ಹಲ್ಲಿಲ್ಲ, ಗುಡ್ಡದಷ್ಟು ಮೇವು ಇದಕ್ಕೆ ಸಾಲೋದಿಲ್ಲ, ಇಷ್ಟು ತಿಂದು ಗಡಬಡಿಸ್ತದ ಹಗಲೆಲ್ಲ, ನೀರು ಕುಡಿಯುವ ರಾಟಿ ಇದಕ್ಕೆ ಮೊದಲೇ ಇಲ್ಲ ಅಂತ. ಆ ಆಕಳ ಅನ್ನೋದು ಯಾವುದು? ಆ ಆಕಳನ್ನು ಅವನು ಇಡೀ ತನ್ನ ದೇಹಕ್ಕೆ ಆಕರ ಅಂತ ಬಳಸ್ತಕ್ಕಂಥದ್ದು. ಈ ರೀತಿ ಅವರು ಈ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ವಸ್ತು ಪರಿಕರಗಳನ್ನು ಬಳಸ್ಕೊಂಡು, ಅದು ಪ್ರಾಣಿ ಪ್ರಪಂಚ ಇರ್ಬೋದು, ಗಿಡ ಇರ್ಬೋದು, ಸೃಷ್ಟಿಯ ಎಲ್ಲ ವಸ್ತುಗಳು, ದಿನಬಳಕೆಯ ವಸ್ತುಗಳು, ಆಟಗಳಿರ್ಬೋದು, ಎಲ್ಲವನ್ನು ಚಿಣಿಯ ನಾಡಿದ್ದೇನೆ, ಪರಬ್ರಹ್ಮಕ್ಕೆ ಚಿಣಿಯ ನಾಡಿದ್ದೇನೆ ಅನ್ನುವಂಥ ಒಂದು ತತ್ವ ಬರ್ತದೆ. ಬಲೆರೆ ಹುಡುಗ ಹೌದು ಹೊಡೆದಿ, ಗುರಿ ಬಡದಿತು ಟುಬಾಕ ಹಿಡದಿ, ಏಳು ಗೇಣಿನ ಟುಬಾಕ ಹಿಡದಿ, ಗುರು ಮಂತ್ರೋಪದೇಶದ ಮದ್ದು ಗುಂಡನೆ ಜಡದಿ, ಗುಂಡ ಯಾರಿಗೆ ಸಿಗದಂಗ ಉಳ್ಳಾಡಿಸಿ ಒಗದಿ 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 ಅಂತ. ಸೊ ಆ ಪದಗಳನ್ನೆಲ್ಲ ನೋಡಿಬಿಟ್ರೆ ಅಲ್ಲಿ ಆ ಭಾಷೆಯನ್ನು ನಾದಿ ಮಿತಿ ಅವ್ರು ಬಳಸ್ಕೊಂಡಿರ್ತಕ್ಕಂಥದ್ದು. ಬೆಡಗಿನ ಭಾಷೆ ಅಂದರೆ ಅರ್ಥಾತ್ ಲೋಕದ ಜನ ಕಟ್ಟಿಕೊಂಡಿರ್ತಕ್ಕಂಥ ಭಾಷೆಯ ಮಿತಿಗಳೇನವಲ್ಲ ಅದನ್ನು ಅವ್ರಿಗೆ ಮೀರಬೇಕಾಗಿತ್ತು. ಒಂದು ವಿಶೇಷವಾದ ಅನುಭವಗಳನ್ನ ಹೇಳಬೇಕಾಗಿತ್ತು. ನಿಮ್ಗೆ ಗೊತ್ತಿದೆ ಅಲ್ಲಮ್ಮ, ಭಾಷೆ ಅನ್ನೋದನ್ನು ಪ್ರಾಣಘಾತಕ ಅಂತ ಹೇಳ್ತಾನೆ, ಅದನ್ನು ಒಂದು ಹೆಣ ಅಂತಲೂ ಕೂಡ ಹೇಳ್ತಕ್ಕಂಥದ್ದು ಇದೆ ಅಂತೇಳಿ. ಹೀಗಾಗಿ ನಮಗಾದಂಥ ಅನುಭವಗಳೇನಿವೆ, ನಾವು ಕಂಡುಕೊಂಡಂಥ ಭಾಷೆಗಳಲ್ಲಿ ಎಷ್ಟೋ ಸರ್ತಿ ಅವುಗಳನ್ನ ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ. ಭಾಷೆ ಸೋಲ್ತದೆ, ಅನುಭವ ಮುಂದೆ ಹೋಗ್ಬಿಡ್ತದೆ. ಅವಾಗ ಅವರಿಗೆ ಅನಿವಾರ್ಯ ಆಯಿತು ಇದ್ದ ಭಾಷಾ ಪರಿಕರಗಳನ್ನೇ, ಇದ್ದ ಭಾಷಾ ವಿನ್ಯಾಸಗಳನ್ನೇ ಮುರಿದು ಕಟ್ಟಬೇಕಾದಂಥ ಅನಿವಾರ್ಯತೆ ಅವರಿಗಿತ್ತು. ಹೀಗಾಗಿ ಕೋಡಗನ ಕೋಳಿ ನುಂಗಿತ್ತ, ಕೇಳವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ, ಇರುವೆ ಗುಡ್ಡವ ನುಂಗಿ ಅನ್ನುವಂಥ ಈ ರೀತಿಯಾದ ಭಾಷೆಯನ್ನು ಬಳಸ್ಕೊಳ್ತಾರೆ.
ಅದರ ಸಾಧಕರು ಇರ್ತಾರಲ್ಲ, ಅದು ಸಾಧಕರ ಭಾಷೆ. ಆ ತತ್ವಪದಗಳ ಒಳಗಡೆ ಇರ್ತಾರಲ್ಲ, ಅವ್ರು ನೋಡ್ಲಿಕ್ಕೆ ಅತ್ಯಂತ ಸಾಮಾನ್ಯರ ಕಣ್ಣಾಗಿ ಕಾಣಿಸ್ತಾರೆ. ಆ ಸಾಧಕರಿಗೆ ಅದು ಬೇಗ ನಾವು ಅದನ್ನು ಡಿಕೋಡಿಂಗ್ ಮಾಡಬೇಕು, ಭಾಳ ಅಕಾಡೆಮಿಕ್ ಆಗಿ ಅದನ್ನು ವಿವರಿಸಿಕೊಳ್ಬೇಕು, ಅದನ್ನು ಹಾಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಸರ್ಕಸ್ ಮಾಡೋರು ನಾವು. ಅವ್ರಿಗೆ ಅದ್ರ ಪ್ರಶ್ನೆ ಇಲ್ಲ, ಇರಲಿಲ್ಲ. ಅದು ಸರಳವಾಗಿಯೇ ಅವ್ರಿಗೆ ಅರ್ಥ ಆಗ್ತದೆ. ಹಾಂ, ಸರಳವಾಗಿಯೇ ಅರ್ಥ ಆಗ್ತದೆ. ನೀವು ಆ ತತ್ವಪದಕಾರರ ಲೋಕ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ಲೋಕ ಅದು. ಆಮೇಲೆ ಇದು ಭಾಷೆ ಆಯಿತು ಮೇಡಮ್. ಈಗ ನೀವು ಅವ್ರ ವಸ್ತುಗಳನ್ನು ನೋಡಿದರೂ ಕೂಡ ಬಹುತೇಕ ತತ್ವಪದಕಾರರು ಮತ್ತೆ ಮತ್ತೆ ಕೆಲವೇ ವಸ್ತುಗಳಿಗೆ ಮರಳುತ್ತಾ ಇರ್ತಾರೆ. ಉದಾಹರಣೆ ದೇಹದ ಬಗ್ಗೆ ಅನೇಕ ತತ್ವಪದಗಳು ಬರೆದಿದ್ದಾರೆ, ಸಂಸಾರದ ಬಗ್ಗೆ ಬರೆದಿದ್ದಾರೆ, ಆಮೇಲೆ ಗುರುವಿನ ಮಹತ್ವದ ಬಗ್ಗೆ ಬರೆದಿದ್ದಾರೆ, ಯೋಗದ ಬಗ್ಗೆ ಬರೆದಿದ್ದಾರೆ, ಆಮೇಲೆ ತಂತ್ರ ಅದ್ರ ಬಗ್ಗೆ ಬರೆದಿದ್ದಾರೆ. ಹೀಗಾಗಿ ಈ ಮುಖ್ಯವಾದಂಥ ಕೆಲವು ಮೂಲ ವಸ್ತುಗಳಿದಾವಲ್ಲ ತತ್ವಪದಗಳು, ಮತ್ತೆ ಎಲ್ಲ ತತ್ವಪದಕಾರರು ಅವುಗಳೇ ವಸ್ತುಗಳಲ್ಲವು ಪರಿಕಲ್ಪನೆಗಳು. ಹೌದಲ್ಲ, ದೇಹವೂ ಒಂದು ಪರಿಕಲ್ಪನೆ. ಭೌತವಾಗಿ ಕಣ್ಣಿಗೆ ಕಾಣುವಂತಹ ಆಕಾರ ಇರ್ಬೋದು, ಅದರ ದೇಹವನ್ನು ವಿವರಿಸಿಕೊಳ್ಳುವಾಗ ಅದೊಂದು ಪರಿಕಲ್ಪನೆ, ಅದು ಹೌದಲ್ಲ, ದೇಹ ಹೌದಲ್ಲ. ಆ ದೇಹವನ್ನು ಕುರಿತಂತಾಗಲಿ, ಅಂದರೆ ಸೃಷ್ಟಿ ಸ್ಥಿತಿ ಹೌದಲ್ಲ, ಸೃಷ್ಟಿ ಮತ್ತು ಸ್ಥಿತಿ, ಕಣ್ಣಿಗೆ ಕಾಣ್ತಿರುವಂಥ ಜಗತ್ತು ಮತ್ತು ನನಗೂ ಈ ಜಗತ್ತಿಗಿರುವ ಸಂಬಂಧ ಏನು ಹೌದಲ್ಲ, ಇದರಿರ್ತಕ್ಕಂಥ ಈ ಸಾವಯವ ಸಂಬಂಧಗಳನ್ನ ಕುರಿತು ಭಾಳಷ್ಟು ಇದನ್ನು ಹರಿಸ್ತಾರೆ ಅವರು, ಜಿಜ್ಞಾಸೆಯನ್ನು ಹರಿಸ್ತಾರೆ. ಜಿಜ್ಞಾಸೆಯನ್ನು ಹರಿಸಿದಾಗ ಪರಿಕಲ್ಪನೆಗಳನ್ನು ಕಟ್ಟಿಕೊಡ್ತಾರೆ. ಅಂದರೆ ಇವು ವಸ್ತುಗಳ ಅವರಿಗೆ ಪರಿಕಲ್ಪನೆಗಳು. ಸಂಸಾರ ಅಂದರೆ ಅಲ್ಲವನಿಗೆ ಸಂಸಾರ ಎಂಬ ಹೆಣನ ಬಿದ್ದಿರಲು ತಿನ್ನಬಂದ ನಾಯಿಯ ಜಗಳವನ್ನು ನೋಡಿರಿ. ಒಬ್ಬ ತತ್ವಪದಕಾರ ಹೇಳ್ತಾನೆ, ಪ್ರಪಂಚ ಎಂಬುದು ಬಹು ಕಷ್ಟ, ಇದು ಯಾವ ಮಗ ಮಾಡಿಟ್ಟ ಅಂದ್ಬಿಡ್ತಾನೆ. ಈ ಪದ ಸಾಮಾನ್ಯವಾಗಿ ನಾವು ಪ್ರೈಬಿಷನ್ ಈ ಬಳಸಲಿಕ್ಕಾಗಲ್ಲ. ಅದು ಅವರಿಗೆ ಆ ಭಾಷಿಕ ಮಡಿವಂತಿಕೆ ಇರಲಿಲ್ಲ. ಭಾಷೆಗೆ ಇರುವಂಥ ಜಾಡಿಗೆ ಬಿದ್ದ ಪರಿಕಲ್ಪನೆ ಏನಿದೆ, ಜಾಡಿಗೆ ಬಿದ್ದ ಅರ್ಥ ಪ್ರಪತ್ತಿ ಏನಿದೆ, ಇದಿಷ್ಟೇ ಅಲ್ಲ ಭಾಷೆಗಿರ್ತಕ್ಕಂಥದ್ದು. ಭಾಷೆ ಅನ್ನೋದು ಹಿಗ್ಗಿಸಬೇಕಾದ ಚೈತನ್ಯ ಅದು ಹೌದಲ್ಲ. ಆ ಚೈತನ್ಯಕ್ಕೆ ಹೀಗಾಗಿ ಅವ್ರ ಭಾಷೆಯನ್ನು ಮುರಿದು ನಾದಿ ಮೆಂದು ಹೆಂಗೆ ಬೇಕಂಗೆ ಹೊಳ್ಳಾಡಿಸಿ ಭಾಷೆಯನ್ನು ಕಟ್ಕೊಂಡ್ರು ಹೌದಲ್ಲ. ಹೀಗಾಗಿ ಆ ಕಾವ್ಯಮೀಮಾಂಸೆ ಅನ್ನೋದು ಸ್ಥಳೀಯ ದೇಸಿ ಕಾವ್ಯಮೀಮಾಂಸೆಯನ್ನು ಕಟ್ಟಬೇಕು ಅಂದರೆ ತತ್ವಪದಗಳ ಮೂಲಕನೇ ಕಟ್ಟಬೇಕು ನಾವು. ಅವ್ರು ಬಳಸ್ತಕ್ಕಂಥ ಶಬ್ದಗಳಿರ್ಬೋದು, ಆ ರೂಪಕಗಳಿರ್ಬೋದು, ಉಪಮೆಗಳಿರ್ಬೋದು, ಬೈಗಳಗಳಿರ್ಬೋದು, ತತ್ವಪದಕಾರರು ಬಳಸಿರ್ತಕ್ಕಂಥ ಬೈಗಳ ಮೇಲೇ ನೀವು ಮಾನವನ ಸಂಸ್ಕೃತಿ ಅಧ್ಯಯನ ಮಾಡ್ಬೋದು ಹೌದಲ್ಲ. ಭಾರತೀಯರ ಮನೋವೈಜ್ಞಾನದ ಅಧ್ಯಯನವನ್ನು ಕೂಡ ಮಾಡಬಹುದು. ಮನೋವೈಜ್ಞಾನಿಕವಾಗಿ ಮನುಷ್ಯರು ಅಂದಿನಿಂದ ಇಂದಿನವರೆಗೆ ಯಾವ ರೀತಿ ಈ ಬದುಕನ್ನು ಕಟ್ಕೊಂಡು ಬಂದರು, ಹೆಂಗೆ ಕಟ್ಕೊಂಡು ಬಂದರು, ಈ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವ್ರ ಮೇಲೆ ಬೀರಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಪಾರಮಾರ್ಥಿಕ ಪ್ರಭಾವಗಳು ಏನಿತ್ತು, ಮತ್ತು ಈ ಭಾಷಾ ರಾಜಕಾರಣ ಏನಿತ್ತಲ್ಲ, ನಿಮ್ಗೆ ಇದು ಉಚ್ಚಾರ ಮಾಡ್ಲಿಕ್ಕೆ ಬರೋಂಗಿಲ್ಲ, ಇದು ನಿಮ್ಗೆ ಸ್ಪಷ್ಟ ಬರೋಂಗಿಲ್ಲ, ಇಂಥದ್ದು ನೀವು ಉಚ್ಚಾರ ಮಾಡಬಾರ್ದು. ನಮ್ಮ ದೇಶದೊಳಗೆ ಭಾಳ ದೊಡ್ಡ ರಾಜಕಾರಣ ಆಗಿದೆ ಭಾಷಾ ರಾಜಕಾರಣ. ಭಾಷಾ ರಾಜಕಾರಣವನ್ನು ಬಯಲಿಗೆ ಎಳೆದು ದುಡಿಯುವ ಜನರು ನಾದಿ ಕಟ್ಟಿ ಬಳಸುವ ಭಾಷೆ ಅತ್ಯಂತ ಸ್ಪಷ್ಟವಾದ ಭಾಷೆ, ಜಡವಲ್ಲದ ಭಾಷೆ ಅಂತ ಹೇಳಿದ್ರು. ಚಲನೆಗೊಳ್ಳುವಂಥ ಭಾಷೆ. ಆ ಭಾಷೆಯನ್ನು ಅವರು ಭಾಳ ಪ್ರಜ್ಞಾಪೂರ್ವಕವಾಗಿ ಶಬ್ದಗಳನ್ನು ಕೂಡ ಬಳಸ್ತಾರೆ. ನಿಜ. ತತ್ವಪದಗಳ ಬಗೆಗಿನ ಚರ್ಚೆ ಅದು ಮುಗಿಯುವಂಥದ್ದಲ್ಲ ಅದು. ಯಾಕಂದರೆ ಭಾಷೆಯ ಮಡಿವಂತಿಕೆಯನ್ನು ಮೀರಿ, ತತ್ವದ ಮಡಿವಂತಿಕೆಯನ್ನು ಮೀರಿ ಒಂದು ಹೊಸ ಅನುಭವ ಲೋಕವನ್ನು, ಒಂದು ಹೊಸ ಸೌಹಾರ್ದ ಪರಂಪರೆಯನ್ನು, ನಮ್ಮ ಭಾರತಕ್ಕೆ ಬೇಕಾದಂಥ ಒಂದು ನಿಜವಾದ ಬದುಕಿನ ಸತ್ವಗಳನ್ನು ತೋರಿಸಿದಂಥ ಒಂದು ಪರಂಪರೆ ಇದು. ಅಂಥ ಪರಂಪರೆ ಬಗ್ಗೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ನಮ್ಮ ಜೊತೆ ಸಂವಾದ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತತ್ವಪದಗಳ ಒಂದು ವ್ಯಾಪಕವಾದಂಥ ವಿಶಾಲವಾದಂಥ ಲೋಕವನ್ನು ನಾವು ಈ ಸಂದರ್ಶನದಲ್ಲಿ ಕೇಳಿದ್ವಿ. ಕರ್ನಾಟಕದಲ್ಲಿ ಇಂಥ ಅನೇಕ ಪರಂಪರೆಗಳಿದ್ದಾವೆ. ಹೊಸ ಪರಂಪರೆಗಳು ಮತ್ತು ಕ್ಷೇತ್ರಗಳ ಬಗ್ಗೆ ಹೊಸ ಸಂದರ್ಶನವನ್ನು ನಾವು ನಿರೀಕ್ಷಿಸೋಣ. ಮುಂದಿನ ಸಂಚಿಕೆಗಾಗಿ ನಿರೀಕ್ಷಿಸಿ. ನಮಸ್ಕಾರ.